ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ. ನಾನು ಸುಮಂತ. ಫ್ರೆಂಡ್ಸ್, ಇವತ್ತು ನಾವು ರೇಖಿ ಮಾಡೋರು ಅಥವಾ ರೇಖಿ ಮಾಡದೇ ಇರೋರು, ಮೆಡಿಟೇಟರ್ಸ್ ಅಥವಾ ನಾನ್ ಮೆಡಿಟೇಟರ್ಸ್, ಮೆಡಿಟೇಷನ್ ಮಾಡೋವಂಥವ್ರು ಅಥವಾ ಮಾಡದೇ ಇರೋರು ಕೂಡ ಹೇಗೆ ವಾಟರ್ ಚಾರ್ಜಿಂಗ್ ಮಾಡೋದು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಆದ್ರಿಂದ ನೋಡಿ, ಈಗ ನೀವು ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ಗಳಂದ್ರೆ ಒಂದು ಪೇಪರ್. ಈಗ ಸ್ಕ್ವೇರ್ ಅಲ್ಲಿ ಕಟ್ ಮಾಡ್ಕೊಂಡಿರೋದೊಂದು ಪೇಪರ್ನ ತಗೋತೀರಾ. ಈ ತರ ನೋಡಿ, ಇಲ್ಲಿ ನಾನು ಬರ್ಕೊಂಡಿದ್ದೀನಿ. ನಾನು ಯಾವ ವಿಶ್ ಇರುತ್ತೆ, ನಾನು ಯಾವ್ದಾದ್ರು ಒಂದು ವಿಶ್ ಇರುತ್ತೆ ಅನ್ನೋದಾದ್ರೆ, ನಾನು ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದಾದ್ರೆ, ಆ ವಿಶ್ನ ವಾಟರ್ ಚಾರ್ಜಿಂಗ್ ಅಲ್ಲಿ ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದಾದ್ರೆ ಒಂದು ಪೇಪರ್ ತಗೊಂಡಿದ್ದೀನಿ, ಒಂದು ಪೆನ್ ತಗೊಂಡಿದ್ದೀನಿ. ಆ ಪೆನ್ನಲ್ಲಿ ನನಗೆ ಏನು ಅಫರ್ಮೇಷನ್ ಬರ್ಕೋಬೇಕಾಗಿರುತ್ತೆ, ನಾನು ಯಾವ ಅಫರ್ಮೇಷನ್ ಹೇಳಬೇಕಾಗುತ್ತೆ, ಆ ಅಫರ್ಮೇಷನ್ ನಾನು ಈ ಪೇಪರಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬರ್ಕೊಂಡಿದ್ದೀನಿ. ಏನಂತ ಬರ್ಕೊಂಡಿದ್ದೀನಿ? ನಾನು ಆರೋಗ್ಯವಾಗಿದ್ದೇನೆ ಅಂತ ಇದರಲ್ಲಿ ಬರ್ಕೊಂಡಿದ್ದೀನಿ. ಇದನ್ನ ನಾನು 4 ಫೋಲ್ಡ್ ಆಗಿ ಮಾಡ್ಕೋತಾ ಇದ್ದೀನಿ. 1 2 ಹೀಗೆ 4 ರೀತಿಯಲ್ಲಿ. ಒಂದು ಹೇಗೆ ಮಡಚಿಟ್ಕೋತೀವಿ ಹಾಗೆ ಈಗ ಮಡಚಿಟ್ಕೊಂಡಿದ್ದೀನಿ. ಈಗ ಇದನ್ನ ನನ್ನ ಕೈ ಮೇಲೆ ಇಟ್ಕೊಂಡಿದ್ದೀನಿ. ಓಕೆ, ಈಗ ಅದನ್ನ ಸೈಡಿಗೆ ಇಡೋಣ. ಮೊದಲು 2 ಕೈಗಳಲ್ಲಿಯೂ ಕೂಡ ಜೋರಾಗಿ ಬಿಸಿ ಆಗೋ ಥರ ಉಜ್ತಾ ಇದ್ದೀರಾ. ನಿಮ್ಮ 2 ಕೈಗಳಲ್ಲಿ ತುಂಬ ಬಿಸಿ ಆಗಬೇಕು. ನಿಮ್ಮ 2 ಕೈ ಆ ಶಾಖನ ತಡೆಯೋಕೆ ಆಗ್ತಾ ಇಲ್ಲ ಅನ್ನೋಷ್ಟು ಬಿಸಿಯಾಗಿ ಉಜ್ತಾ ಇದ್ದೀರಾ. ಆ ಬಿಸಿನ ನಿಮಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿದೆ ನಿಮ್ಮ 2 ಕೈ, ಪಾಮ್ಗಳೆರಡು ಅಷ್ಟು ಬಿಸಿ ಆಗಿದೆ. ಈಗ ಬಿಸಿಯಾದ ಕೈಯನ್ನ ಈ ಕೈಯಲ್ಲಿ ಹೀಗೆ ನಮ್ಮ ಏನು ಗ್ಲಾಸ್ ಇದೆ ಅದನ್ನ ಹೀಗೆ ಇಡ್ಕೋತೀವಿ. ನೆಕ್ಸ್ಟ್ ಮೇಲೆ ಇಡ್ಕೋತೀವಿ. ಹೀಗೆ ಇಡ್ಕೊಂಡು ನಾವು ಅಫರ್ಮೇಷನ್ ಹೇಳ್ಕೊಂಡು, ಇಲ್ಲಿ ಏನು ನಾನು ಚೀಟಿಲಿ ನಾನು ಆರೋಗ್ಯವಾಗಿದ್ದೇನೆ ಅಂತ ಬರೆದಿದ್ದೀನೋ ಇದನ್ನ ಕೆಳಗಡೆ ಇಟ್ಕೋತೀನಿ. ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಬಿಸಿಯಾದ ಕೈಯನ್ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಈಗ ನಾವು ಈ ನೀರಿಗೆ ಅಫರ್ಮೇಷನ್ ಹೇಳ್ಕೋಬೇಕು. ಹೇಗೆ ಹೇಳ್ಕೋಬೇಕು? ನಾನು ಈ ಚೀಟಿಲಿ ಈಗಾಗಲೇ ಬರೆದಿಟ್ಕೊಂಡಿದ್ದೀನಿ. ಅದನ್ನ ಇವಾಗ ನಾನು ಈ ನೀರಿಗೆ ಹೇಳ್ಕೊಳ್ತಾ ಹೋಗ್ತೀನಿ. ಏನಂತ? ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ ಅಂತ. ಜೊತೆಗೆ ನಮ್ಮ ಅಫರ್ಮೇಷನ್ನ ಈ ನೀರು ತಗೊಳ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಕೈಯಿನ ಬಿಸಿ ಶಾಖ ಇದಕ್ಕೆ ಹೋಗ್ತಾ ಇರುತ್ತೆ. ಯೂನಿವರ್ಸ್ನ ಎನರ್ಜಿ ಇದಕ್ಕೆ ಹೋಗ್ತಾ ಇದೆ ಅಂತ ಭಾವಿಸಿ, ನಿಮ್ಮ ಕೈಗಳ ಮುಖಾಂತರ ಯೂನಿವರ್ಸ್ನ ಎನರ್ಜಿ, ಬ್ರಹ್ಮಾಂಡದ ಶಕ್ತಿ ಇದಕ್ಕೆ ಹೋಗ್ತಾ ಇದ್ದೀರಾ ಅಂತ ಭಾವಿಸ್ತಾ ನೀವು ಈ ನೀರಿಗೆ ಪಾಸಿಟಿವ್ ಅಂಶನ ನೀವು ಹೇಳ್ಕೊಂಡು ಹೋಗ್ಬೇಕು. ಏನಂತ? ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ. ಹೀಗೆ 3 ರಿಂದ 5 ನಿಮಿಷಗಳ ಕಾಲ ಅಫರ್ಮೇಷನ್ನ ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ನೀವು ಹೇಳ್ಕೊಳ್ತಾ, ನೀವು ಈ ನೀರಿಗೆ ಹೇಳ್ತಾ 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 ನೀವು ಫೀಲ್ ಮಾಡಬೇಕು. ಹೇಗೆ? ನಾನು ಆಗೋಗಿದ್ದೀನಿ, ನಾನು ಆರೋಗ್ಯದಿಂದನೇ ಇದ್ದೀನಿ ಅನ್ನೋ ಥರ ನೀವು ಕಲ್ಪನೆ ಮಾಡ್ಕೋಬೇಕು. ಜೊತೆಗೆ ನಾವು ಇಲ್ಲಿ ಅಫರ್ಮೇಷನ್ನ ಹೇಳ್ತಾ ಇರಬೇಕು. ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾ ಹೇಳ್ತಾ ನೀವು ಆ ಭಾವನೆಗೆ ಬರಬೇಕು. ಈಗ ನೀವು ಯಾವ್ದಾದ್ರು ಪ್ರಾಬ್ಲಮ್ಗೆ ಆ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಿ ಅನ್ನೋದಾದ್ರೆ, ಈಗ ನನ್ನ ಆರೋಗ್ಯ ರಿಲೇಟೆಡ್ ಆಗಿ ತಗೊಂಡಿದ್ದೀನಿ ಅಂತ ಅನ್ನೋದಾದ್ರೆ, ನಾನು ಎಲ್ಲ ಪ್ರಾಬ್ಲಮ್ನಿಂದ ಹೊರಗೆ ಬಂದು ತುಂಬಾ ಆರೋಗ್ಯವಾಗಿದ್ದೀನಿ, ನನ್ನ ಸಂಪೂರ್ಣವಾಗಿ ಆರೋಗ್ಯವಾಗೇ ಇದ್ದೀನಿ ಅನ್ನೋದನ್ನ ಹೇಳ್ತಾ 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 ಈ ನೀರಿಗೆ ಅಫರ್ಮೇಷನ್ ಹೇಳಬೇಕು. ಜೊತೆಗೆ ಅದ್ರ ಜೊತೆಗೆ ನಾವೇನು ಹೇಳ್ಕೋಬೇಕಂದ್ರೆ, ಕಲ್ಪನೆ ಮಾಡ್ಕೋಬೇಕು. ಏನಂತ ಕಲ್ಪನೆ ಮಾಡ್ಕೋಬೇಕು? ನಾನು ಆರೋಗ್ಯವಾಗಿದ್ದೀನಿ ಅನ್ನೋದನ್ನ ಒಂದು ಆ ಚಿತ್ರಣ ನಿಮ್ಮ ಕಣ್ ಮುಂದೆ ಬರ್ತಾ ಇರಬೇಕು. ಹೇಳ್ತಾ ಇರಬೇಕು. ಏನಂತ? ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಈಗ ನಿಮ್ಮ ಚಿತ್ರಣ ಕಣ್ ಮುಂದೆ ಬರ್ತಾ ಇರಬೇಕು. ಏನು? ನಾನು ಆರೋಗ್ಯವಾಗಿದ್ದೀನಿ, ನಾನು ಎಷ್ಟು ಆರೋಗ್ಯವಾಗಿದ್ದೀನಿ ಅಂದ್ರೆ ಇಡೀ ನೇಚರಲ್ಲಿರೋ ಎಲ್ಲ ಹ್ಯಾಪಿನೆಸ್ನ, ನೇಚರಲ್ಲಿ ಸಿಗುವಂಥ ಎಲ್ಲ ಬೆನಿಫಿಟ್ಸ್ನ ನಾನು ಪಡ್ಕೋತಾ ಇದ್ದೀನಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ನಾನು ಹಾಡು ಆಡ್ತಾ ಇದ್ದೀನಿ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ವೆರಿ ಹ್ಯಾಪಿ ಆಗಿದ್ದೀನಿ, ನನ್ನ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗಿದೆ, ನಾನು ಸ್ಲಿಮ್ ಆಗಿದ್ದೀನಿ, ನಾನು ಸ್ಮಾರ್ಟ್ ಆಗಿದ್ದೀನಿ. ಹೀಗೆ
ಒಂದು ಕಲ್ಪನೆ ಪಿಕ್ಚರ್ಸು ಈಗ ಟಿವಿ ನೋಡ್ತಾ ಇರ್ಬೇಕಾದ್ರೆ ಹೇಗೆ ಪಿಕ್ಚರ್ ಬರ್ತಾ ಇರುತ್ತೋ ಆ ಥರ ನೀವು ಕಲ್ಪನೆ ಮಾಡಿಕೊಂಡು ಹ್ಯಾಪಿ ಆಗಿದ್ದೀನಿ ಅಂತ ಮನಸ್ಫೂರ್ತಿಯಾಗಿ ನಂಬ್ಕೊಂಡು ಈ ನೀರಿಗೆ ನಾವು ಆರೋಗ್ಯವಾಗಿದ್ದೀನಿ 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 ಅಂತ 5 ನಿಮಿಷಗಳ ಕಾಲ ಅಫರ್ಮೇಷನ್ ಕೊಡ್ತಾ ನೆಕ್ಸ್ಟ್ ಅದಾದ್ಮೇಲೆ ಈ ನೀರನ್ನ ನಿಧಾನವಾಗಿ ಒಂದೊಂದು ಡ್ರಾಪ್ ಕುಡಿತಾನು ನೀವು ಎಂಜಾಯ್ ಮಾಡಿಕೊಂಡು ಏನಂತ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ನಾನು ಎಷ್ಟು ಆರೋಗ್ಯವಾಗಿದ್ದೀನಿ, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಹೆಲ್ತ್ ತುಂಬ ಚೆನ್ನಾಗಿದೆ, ಈ ಥರ ಫೀಲ್ ಮಾಡ್ತಾ ನೀವು ಸಂತೋಷವಾಗಿ ಆ ನೀರನ್ನ ಕುಡಿತಾ ಬರೋದ್ರಿಂದ ಈ ನೀರು ಪಾಸಿಟಿವ್ ಅಂಶನ ತಗೊಂಡು ಚಾರ್ಜ್ ಆಗಿರೋದ್ರಿಂದಾಗಿ ನೀವು ಏನು ಕುಡಿತಾ ನೀವು ಫೀಲ್ ಮಾಡ್ತೀರಾ ಆ ಎನರ್ಜಿನ ನಿಮ್ಮ ದೇಹಕ್ಕೆ ತಗೊಂಡೋಗಿ ಕೊಡುತ್ತೆ. ಅಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹೊರಗಾಕುವಂಥ ಶಕ್ತಿನ ಈ ನೀರು ತಗೊಂಡು ಚಾರ್ಜ್ ಆಗಿರುತ್ತೆ. ಹೀಗೆ ನೀವು ಪ್ರತಿದಿನ ಮಾಡ್ತಾ ಮಾಡ್ತಾ ಕುಡಿಯೋದ್ರಿಂದ ನಿಮ್ಮ ಸಂಕಲ್ಪಗಳೇನಿರುತ್ತೆ, ಈಗ ನಾನು ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಏನು ಬರ್ಕೊಂಡಿದ್ದೀನಿ ಈ ಚೀಟಿಲಿ ಇರೋ ಥರನೇ ನೀವು ಏನು ಬೇಕಾದ್ರೂ ಬರ್ಕೋಬಹುದು. ಆದರೆ ಪಾಸಿಟಿವಿಟಿ ಅಲ್ಲೇ ಬರ್ಕೋಬೇಕು, ಆಗಿದೆ ಅಂತಾನೆ ಬರ್ಕೋಬೇಕು. ಆಗುತ್ತೆ, ಆಗೋದ್ರಲ್ಲಿದೆ, ಈ ಥರ ಎಲ್ಲ ಬರ್ಕೋಬಾರ್ದು. ಆಗಿದೆ ಅಂತಾನೆ ಬರ್ಕೋಬೇಕು. ಆರೋಗ್ಯ ಚೆನ್ನಾಗಿದೆ ಹೀಗೆ ಬರ್ಕೋಬೇಕು. ಬರ್ಕೊಂಡು ಇಲ್ಲಿ ಇಟ್ಕೊಂಡು ಈ ಚಾರ್ಜ್ ಮಾಡಿಕೊಂಡು ಅದು ಪಾಸಿಟಿವ್ ಆಗಿದೆ ಅಂತ ಹೇಳ್ತಾನೆ ಚಾರ್ಜ್ ಆದಮೇಲೆ ಅದು ಆಗಿದೆ ಅಂತಾನೆ ಫೀಲ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ, ಹೌದು ನಾನು ತುಂಬ ಫ್ಲೆಕ್ಸಿಬಲ್, ವೆರಿ ಹ್ಯಾಪಿ, ನಾನು ತುಂಬ ಹೆಲ್ತಿ ಆಗಿದ್ದೀನಿ ಅಂತ ಹೇಳ್ತಾನೆ ಸಿಪ್ ಬೈ ಕುಡಿತಾ 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 ಎಂಜಾಯ್ ಮಾಡ್ಕೊಂಡು ಕುಡಿಬೇಕು. ಹೀಗೆ ಮಾಡ್ತಾ ಕುಡಿತಾ ಬರೋದ್ರಿಂದ ನಿಮ್ಮ ವಿಶ್ನ 21 ಡೇಸಲ್ಲೇ ಸಂಪೂರ್ಣವಾಗಿ ಎಲ್ಲ ಪ್ರಾಬ್ಲಮಿಂದ ಹೊರಗೆ ಬರ್ತೀರಾ. ಆರೋಗ್ಯನೂ ಚೆನ್ನಾಗಾಗುತ್ತೆ. ನಿಮ್ಮ ಸಂಕಲ್ಪಗಳು ಏನು ವಿಶ್ನ ನೀವು ಫುಲ್ಫಿಲ್ ಮಾಡ್ಕೋಬೇಕು ಅಂತ ಇರ್ತೀರೋ ಅದನ್ನ ಬೇಗ ಫುಲ್ಫಿಲ್ ಮಾಡ್ಕೋತೀರಾ. ಜೊತೆಗೆ ರಾತ್ರಿ ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಟರ್ ಚಾರ್ಜಿಂಗ್ ಮಾಡೋದ್ರಂತೂ 21 ಡೇಸಲ್ಲಿ ಅದ್ಭುತವಾಗಿ ಬದಲಾವಣೆನ ಕಾಣ್ತೀರಾ. ಅಂದರೆ ಬೆಳಗ್ಗೆ 3:45ರಿಂದ 5 ಗಂಟೆ ಒಳಗೆ ನೀವು ವಾಟರ್ ಚಾರ್ಜಿಂಗ್ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ನಿಮ್ಮ ಸಂಕಲ್ಪಗಳು ಬಹುಬೇಗ ಈಡೇರುತ್ತೆ. ಮತ್ತೆ ನಿಮ್ಮ ಸಂಕಲ್ಪಗಳನ್ನ ಬೇಗ ಫುಲ್ಫಿಲ್ ಮಾಡ್ಕೋತೀರಾ. ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಶಕ್ತಿ ವಾಟರ್ಗಿರುತ್ತೆ. ಆದ್ರಿಂದ ನೀವು ವಾಟರ್ ಚಾರ್ಜಿಂಗ್ ಮಾಡ್ಕೊಂಡು ಕುಡೀರಿ. ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮ್ಮ ಸಂಕಲ್ಪಗಳು ಸಿದ್ಧಿಸಿ ಆದಮೇಲೆ ನನಗೊಂದು ಮೆಸೇಜ್ ಮಾಡಿ, ಓಕೆ. ಜೊತೆಗೆ ಈ ಚೀಟಿನ ಏನು ಮಾಡಬೇಕು ಅನ್ನೋದಾದರೆ, ಈಗ ಒಂದ್ಸಲ ನೀವು ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀರಿ ಅಂದರೆ ಇದನ್ನ ನೀವು ಸೇಫಾಗಿ ಇಟ್ಕೊಂಡು ಪದೇ ಪದೇ ಬರ್ಕೊಳ್ಳೋದು ಬೇಡ. ಬರ್ಕೊಂಡ್ರೂ ಏನೂ ಆಗೋದಿಲ್ಲ. ಈಗ ನೀವು ಬರ್ದಿಟ್ಕೊಂಡಿರ್ತೀರಿ ಆದ್ಮೇಲೆ ಈ ಚೀಟಿನ ಒಂದು ಸೇಫ್ ಆದ ಜಾಗಕ್ಕೆ ಎತ್ತಿಡಿ. ಮತ್ತೆ ಈ ಗ್ಲಾಸ್ ಏನಿರುತ್ತೆ ಅದೇ ಗ್ಲಾಸ್ನ ಯೂಸ್ ಮಾಡ್ಕೋಬೇಕು. ನೀವು ಯಾವಾಗಲೂ ನೀವು ಸಂಕಲ್ಪ ಮಾಡಿಕೊಂಡು ನಾವು ಪಾಸಿಟಿವಿಟಿನ ತುಂಬಿಕೊಂಡು ನಾವು ಎನರ್ಜೈಸ್ ಮಾಡ್ಕೋತೀವಿ ನೀರನ್ನ ಅನ್ನೋದಾದ್ರೆ ಅದೇ ಗ್ಲಾಸ್ ಆಗಿರಬೇಕು. ಚೀಟಿ ಬೇರೆ ಯಾವುದಾದ್ರೂ ಆಗುತ್ತೆ, ಆದರೆ ಸೇಫ್ ಆಗಿ ಇಟ್ಕೊಳ್ಳಿ, ಪದೇ ಪದೇ ಬರ್ಕೊಳ್ಳೋದು ಬೇಡ. ಇದನ್ನು ಹೀಗೆ ಇಟ್ಕೊಂಡು ಚಾರ್ಜ್ ಮಾಡಿಕೊಂಡು ನೀವು 21 ಡೇಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ನೈಟ್ ಮಲ್ಕೋಬೇಕಾದ್ರೂ ಇದೇ ಅಫರ್ಮೇಷನ್ ಹೇಳ್ಕೊಂಡು ಕುಡಿದು ಆರಾಮಾಗಿ ಸಂತೋಷವಾಗಿ ನಿದ್ರೆ ಮಾಡಿ ಬೆಳಗ್ಗೆ ಸಂಜೆ ಮಾಡ್ತಾ 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 ನಿಮ್ಮ ವಿಶ್ 21 ಡೇಸಲ್ಲೇ ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ಬೆಸ್ಟ್.